ಅನಂತಕುಮಾರ್ ಸರ್, ಈಗ ನನ್ನ ನೇರ ಪ್ರಶ್ನೆ, ಶ್ರೀಗಳು ಉಡಾಫೆಯ ಉತ್ತರ ಸರಿಯಾಗಿ ಮಾಹಿತಿ ಪಡ್ಕೊಂಡಿಲ್ಲ ಮಾತಾಡಿದಾರ ಅಂತ. ಬಟ್ ನಿಮ್ಮದೇ ಪಕ್ಷದ ನಾಯಕರು ಹಾದಿ ಬೀದಿಲಿ ಹೇಳ್ತಿದ್ದಾರಲ್ಲ ಸರ್, ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕಾಗ್ತಿಲ್ಲ, ರಸ್ತೆ ಮಾಡಕ್ಕಾಗ್ತಾ ಇಲ್ಲ, ಚರಂಡಿ ಮಾಡಕ್ಕಾಗ್ತಿಲ್ಲ, ಅನುದಾನ ಸಿಗ್ತಾ ಇಲ್ಲ ಸರ್ಕಾರದ ಪಂಚ ಗ್ಯಾರಂಟಿಗಳಿಂದ ಅಂತ. ಅದನ್ನ ಹೆಂಗ್ ತಗೊಳ್ತೀರಿ? ಅವ್ರಿಗೂ ಲೆಕ್ಕ ಇಲ್ವಾ? ಮಾಹಿತಿ ಕೊಡ್ತಾನೆ ನಾಯಕರಿಗೆ? ಇಲ್ಲ, ಮಾಹಿತಿ ಕೊರತೆ ಅದು ಬರೀ ಯಾರೋ ಸ್ವಾಮೀಜಿಗಳಿಗೆ ಇರುತ್ತೆ ಅಂತಂದಲ್ಲ, ಪ್ರತಿಯೊಬ್ಬರಿಗೆ ಮಾಹಿತಿ ಕೊರತೆ ಇರುತ್ತೆ. ಹಾಗಾದ್ರೆ ನಿಮ್ಮದೇ ಪಕ್ಷದ ಸರ್ ಉಸ್ತುವಾರಿ ಸಚಿವರುಗಳಾದಿಯಾಗಿ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವ ಶಾಸಕರಾದಿಯಾಗಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ ಅಂತೀರಾ? ಇಲ್ಲ, ಕೆಲವು ಶಾಸಕರಿಗೂ ಸಚಿವರಿಗೂ ವಿರೋಧ ಪಕ್ಷದವರಿಗೂ ಸಾರ್ವಜನಿಕರಿಗೂ ಮಾಹಿತಿ ಕೊರತೆಗಳಿದಾವೆ. ಮಾಹಿತಿ ಕೊರತೆ ಇವರಿಗೆ ಅವರಿಗೆ ಅಂತ ಇಲ್ಲ. ಈಗ ಬಡವರಿಗೆ ಅಕ್ಕಿ ಸಿಗ್ತಾ ಇದೆ, ಅದು ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಎಲೆಕ್ಟ್ರಿಸಿಟಿ ಸೌಲಭ್ಯ ಎಲ್ಲರೂ ಸಿಗ್ತಾ ಇದೆ, ಪ್ರತಿ ಮನೆಗೂ ಸಿಗ್ತಾ ಇದೆ, ಅದು ಒಳ್ಳೇದೋ ಕೆಟ್ಟದೋ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಒಂದಿಷ್ಟು ಜನ ಯುವ ಜನರಿಗೆ ಒಂದಿಷ್ಟು ಸಹಾಯ ಸಿಗ್ತಾ ಇದೆ. ತಾಯಂದ್ರೆ ಇವತ್ತು ಬಸ್ಗಳಲ್ಲಿ ಉಚಿತವಾಗಿ ಓಡಾಡ್ತಾ ಇದಾರೆ, ತಮ್ಮ ಕೆಲಸಗಳನ್ನು ಮಾಡ್ತಾ ಇದಾರೆ. ಹಾಗಾಗಿ ನಾವು ಅದರ ಗುಣಾತ್ಮಕ ಬೆಳವಣಿಗೆ ಬಗ್ಗೆ ಮಾತಾಡದೆ ಬರೀ ಅದನ್ನ ನೆಗೆಟಿವ್ಗಳನ್ನೇ ಮಾತಾಡ್ಕೋತಾ ನೆಗೆಟಿವ್ನೇ ಇರ್ತದೆ ಅಷ್ಟೇ. ಇಲ್ಲ, ನೆಗೆಟಿವ್ ಮಾತಾಡೋದು ನಮ್ಮ ಮೈಂಡ್ ಸೆಟ್ಗಳಲ್ಲ, ವಿಪಕ್ಷದವ್ರದ್ದು ಅಲ್ಲ, ಜನಸಾಮಾನ್ಯರವ್ರದ್ದು ಅಲ್ಲ. ಹೌದು, ಬಡವರ ಅಭಿವೃದ್ಧಿ ಆಗಬೇಕು, ಮಧ್ಯಮ ವರ್ಗದವರು ಕೂಡ ಬದುಕಬೇಕು, ಅವ್ರಿಗೆ ಸಹಾಯ ಆಗಬೇಕು ಅಂತ ಗ್ಯಾರಂಟಿ ಯೋಜನೆ ತಂದಿದ್ದೀರಿ, ಅದನ್ನ ಒಪ್ಕೊಳ್ತೀವಿ. ಅದು ಕೂಡ ಸರಿಯಾಗಿ ಅನುಷ್ಠಾನ ಆಗಿದೆ ಅಂತ ಅನ್ಸುತ್ತಾ? ಈ ಕ್ಷಣಕ್ಕೂ ಜನರನ್ನ ತಲುಪ್ತಾ ಇದೆ ಅಂತ ಅನ್ಸುತ್ತಾ? ಖಂಡಿತ ತಲುಪ್ತಾ ಇದೆ. ಒಂದು ರಾಜ್ಯ ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮ, ಜನಪರವಾಗಿರುವಂಥ ಕಾರ್ಯಕ್ರಮ, ಅದು ಜನಕ್ಕೆ ತಲುಪ್ತಾ ಇದೆ. ಏನಾದರೂ ತಾಂತ್ರಿಕ ದೋಷಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಇನ್ನೂ ಅವಕಾಶ ಇದೆ. ಅದೇನು ಈಗ ಯೋಜನೆಗಳನ್ನು ಪ್ರಾರಂಭವಾಗಿ 1.5-2 ವರ್ಷ ಆಯಿತು, ಈಗ ನಿಧಾನಕ್ಕದು ಟೇಕಪ್ ಆಗ್ತಾ ಇದೆ. ಈಗ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರಿ, ಸಿದ್ದರಾಮಯ್ಯನವರ ಆದಿಯಾಗಿ ನೋಡ್ರಿ 4 ಲಕ್ಷ ಕೋಟಿ ಬಜೆಟ್ ನಮ್ಮ ರಾಜ್ಯದ್ದು, ಅದರಲ್ಲಿ 52,000 ಜಸ್ಟ್ ಕೋಟಿ ಅಷ್ಟೇ ನಾವು ಬಜೆಟ್ಗೆ ಅಂದ್ರೆ ಪಂಚ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ, ಬೇರೆ ಬೇರೆ ಅಭಿವೃದ್ಧಿಗೆ ಬೇರೆ ಬಜೆಟ್ ಇದೆ ಅಂತ. ಆ ರೀತಿ 2 ಬಜೆಟ್ ಇದೆಯಾ ಸರ್? ಖಂಡಿತ. ಈಗ ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳಿಗೆ ನಿಗದಿ ಮಾಡಿರುವಂಥ ಹಣವೇ ಬೇರೆ, ಇತರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ, ಕಾರ್ಯಕ್ರಮಗಳಿಗೆ ನಿಗದಿಪಡಿಸಿರುವಂತಹ ಹಣವೇ ಬೇರೆ. ನೀವು ಬಜೆಟ್ ಪ್ರತಿಯನ್ನು ಓದಿದಾಗ ಗೊತ್ತಾಗ್ತದೆ. ಬಜೆಟ್ ಪ್ರತಿಯನ್ನು ನಾವು ಓದದೆ ತಿಳ್ಕೊಳ್ಳದೆ ಸುಮ್ಮನೆ ಅದು ಇದು ಯಾರಾದ್ರೂ ರಿಯಾಕ್ಷನ್ ಕೊಡಿ. ಈಗ ಅವ್ರು ಹೇಳ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳ ಮಾಹಿತಿ ಕೊರತೆ ಇದೆ ವಿಪಕ್ಷದವರ ಹತ್ತಿರ, ಅದ್ರ ಬಗ್ಗೆ ಮಾಹಿತಿ ಕೊರತೆ ಇದ್ದು ಮಾತಾಡ್ತಾ ಇದ್ದೀರಿ ಅಂತ. ನೋಡಿ ಶ್ರುತಿ ಮೇಡಮ್, ಈ ಕಾಂಗ್ರೆಸ್ ಪಕ್ಷ ಬರೋದಕ್ಕೂ ಮುಂಚೆ ನಿಮ್ಮಲ್ಲಿ 100 ಡಿಬೇಟ್ಗಳಾಯ್ತು. ಅಲ್ಲ ಸರ್, ಈ ಪಂಚ ಗ್ಯಾರಂಟಿಗಳಿಗೆ ದುಡ್ಡಲ್ಲಿ ತಂದು ಕೊಡ್ತೀರಾ ಅಂತ ಕಾಂಗ್ರೆಸ್ನ ಪ್ರತಿಯೊಬ್ಬ ವಕ್ತಾರ ಹೇಳಿದ್ರು. ಏನು ಭಾರತೀಯ ಜನತಾ ಪಕ್ಷ ತಾವು 3 ವರ್ಷ ಅಧಿಕಾರವನ್ನ ಮಾಡಿದ್ರು, ಅಧಿಕಾರದಲ್ಲಿ ಮಾಡಿರುವಂತ ಭ್ರಷ್ಟಾಚಾರದ ಹಣ ಏನಿತ್ತು 45% ಭ್ರಷ್ಟಾಚಾರದ ಹಣ ಹೋಯ್ತಾಯ್ತಲ್ಲ, ಆ ಹಣವನ್ನ ಕೊಟ್ರೆ ಸಾಕು ಪಂಚ ಗ್ಯಾರಂಟಿಗಳಿಗೆ. ಆ ಪಂಚ ಗ್ಯಾರಂಟಿಗಳ ಹಣವನ್ನ ನಾವು ಅಭಿವೃದ್ಧಿಗೆ ಕೊಡ್ತೇವೆ ಅಂತ ಇದೇ ಕಾಂಗ್ರೆಸ್ನ ವಕ್ತಾರರು 100 ಡಿಬೇಟ್ಗಳಲ್ಲಿ ಹೇಳಿದ್ರು. ಆ ಹಣವನ್ನ ಇವ್ರು ಏನ್ ಮಾಡ್ತಾ ಇದಾರೆ, ಅಭಿವೃದ್ಧಿ ಕೊಡ್ಬೇಕಾಗಿತ್ತಲ್ವಾ? ಹಾಗಾದ್ರೆ ಅವತ್ತು ಏನ್ ಮಾಡಿದ್ರು ಇವ್ರು ಆರೋಪವನ್ನ ಭಾರತೀಯ ಜನತಾ ಪಕ್ಷದ ಮೇಲೆ? PSI ಹಗರಣ ಮಾಡಿದ್ರು, ಏನಾಯ್ತು? ಕೋವಿಡ್ ಹಗರಣ ಮಾಡಿದ್ರು, ಏನಾಯ್ತು? ಮತ್ತೆ ಅದೊಂದೇ ಹಗರಣ ಅಲ್ಲ, 45% ಕಮಿಷನ್ ಏನಾಯ್ತು? 32,000 ಕೋಟಿ ರೂಪಾಯಿ ಇವತ್ತು ಸರ್ಕಾರ ಕೊಡಬೇಕು. ಒಂದೊಂದಾಗಿ ಹೇಳ್ತೀನಿ ಶ್ರುತಿಜಿ, ದಯವಿಟ್ಟು ಕೇಳಿಸ್ಕೊಳ್ಳಿ ಜನ. ಇವತ್ತು ಬೇಕಾಗಿರೋದು ಜನಕ್ಕೆ ಬಿಜೆಪಿ 45% ದುಡ್ಡು ಹೊಡಿತಾ ಇದ್ರಲ್ಲ, ಆ ದುಡ್ಡು ಗ್ಯಾರಂಟಿಗೆ ಎತ್ತಿಟ್ಟಿರೋದು ನೀವು. ಇವತ್ತು ಜನಗಳಿಂದ ಬರ್ತಾ ಇದೆಯಲ್ಲ. ಅಲ್ಲ, ಮೈತ್ರಿ ಅವ್ರನ್ನ ಕೂರಿಸ್ಕೊಂಡು ನೀವು ಈ ಪ್ರಶ್ನೆ ಮಾಡಿದ್ರಲ್ಲ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಸರ್ ಕೇಳಿಸ್ಕೊಳ್ಳಕ್ಕೆ. ಇವ್ರು ಹೇಳಿರೋದು ಯಾರು ಆರೋಪ ಮಾಡಿರೋದು? ಕಾಂಗ್ರೆಸ್ನ ಆರೋಪ ಇತ್ತು. ಅದಕ್ಕೆ ಒಂದು ಕಡೆ ಹೇಳಿದ್ರು, ಏನ್ರಿ DK ಶಿವಕುಮಾರ್ ಸಾಹೇಬ್ರೆ, ಬಿಜೆಪಿ ಮೇಲೆ ಈ ರೀತಿಯಾದ ಆಪಾದನೆ ಮಾಡಿ PCM ಅಂತ ಮಾಡಿದ್ರಲ್ಲ, ಏನಿದ್ರ ಅರ್ಥ? ಅಂದಕ್ಕೆ ಸರ್ಕಾರ ಬರ್ಬೇಕಾಗಿತ್ರಿ, ಅಡ್ವರ್ಟೈಸ್ಮೆಂಟ್ ಬೇಕಾಗಿತ್ರಿ, ನಮ್ ಸರ್ಕಾರ ತರ್ಬೇಕಲ್ರಿ, ಏನೋ ಒಂದ್ ಹೇಳಿದ್ರಿ ಅಂತೇಳಿ ನಿಮ್ಮದೇ ಮಾಧ್ಯಮದಲ್ಲಿ ಹೇಳಿದಾರೆ. ತೆಗಿರಿ ಯಾರನ್ನ? DK ಶಿವಕುಮಾರ್ ಅವ್ರದನ್ನ. ನಾನು ಅದನ್ನೇ ಕೇಳ್ತೀನಿ, 45% ಬಿಟ್ ಕಾಯಿನ್ ಹಗರಣ ಏನಾಯ್ತು? ಇವೆಲ್ಲ ಬೋಗಸ್. ಪಂಚ ಗ್ಯಾರಂಟಿನೇ ಬೋಗಸ್ ಅಂತೀರಾ? 100%. ಅದಕ್ಕೆ ಬರ್ತೀನಿ ಇವಾಗ. ಈಗ ಪಂಚ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರಿ, ಎಷ್ಟನ್ನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಖಜಾನೆಯಲ್ಲಿ ಖಾಲಿ ಇದೆ, ದುಡ್ಡೇ ಇಲ್ಲ ಅಂತ ನಾವ್ ಹೇಳಲಿಲ್ಲ, ನೀವ್ ಹೇಳಲಿಲ್ಲ, ಇವರು ಪಾಟೀಲ್ರು ಹೇಳಿದ್ರು, ರಾಜು ಕಾಗೆ ಅವರು ಹೇಳಿದ್ರು, ರಾಯಾರೆಡ್ಡಿ ಅವರು ಒಂದು ಮಾತು ಪಕ್ಷದ ನಾಯಕರೇ ಹೇಳ್ಬಿಟ್ಟಿದ್ದಾರೆ ಬಿಡಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮ್ಮ ಅಸ್ತಿತ್ವಾರಿ ಪಂಚ ಗ್ಯಾರಂಟಿಗಳು ಅಂತ. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಪಂಚ ಗ್ಯಾರಂಟಿಗಳ ಯೋಜನೆಯಿಂದ ಮೇಡಮ್ ಕರ್ನಾಟಕದ, ನಾನು ಕೂಗಾಡ್ತಾ ಇಲ್ಲ, ವಿತ್ ರೆಕಾರ್ಡ್ಸ್ ಮಾತಾಡ್ರಿ, ಕೇಳ್ರಿ, ನಿಮ್ ಮಾತು ಯಾರಿಗೆ ಕೇಳಿದ್ರು? ಮೇಡಮ್ ನಿಮ್ಮ ಹತ್ರ ನಾನು ಮಾತನಾಡಕ್ ಬಂದಿಲ್ಲ, ಇಲ್ಲಿ ತಿಳ್ಕೊಳ್ಳಿ. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿ 7 ಗ್ಯಾರಂಟಿಗಳು ಹರಿಯಾಣದಲ್ಲಿ, 11 ಗ್ಯಾರಂಟಿಗಳು ಆಂಧ್ರದಲ್ಲಿ, ರಾಜಸ್ಥಾನದಲ್ಲಿ 15 ಗ್ಯಾರಂಟಿಗಳು ಮಾಡ್ತಾ ಇದ್ದೀರಾ?
ಕಾಂಗ್ರೆಸ್ನವರ ಪ್ರಶ್ನೆ ಮಾಡಿದ್ರೆ ಬೇರೆ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆ ತಂದು ಧೂಳಿಪಟ ಆಗ್ತಾ ಇದೆ ಸರ್ಕಾರಗಳಂತ. ಕಾಂಗ್ರೆಸ್ನವರು ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಬಿಜೆಪಿ ಅದನ್ನ ಫಾಲೋ ಮಾಡಲಿಲ್ವಾ? ಈ ಹಿಂದಿನ ಹಲವಾರು ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಬಿಜೆಪಿಯವರೇ ಮತ್ತೆ ಪಂಚ ಗ್ಯಾರಂಟಿಗಳು ಅಂದ್ರೆ ಸಪೋಸ್ ಗ್ಯಾರಂಟಿ ಯೋಜನೆಗಳನ್ನೇ ಮತ್ತೆ ಅನೌನ್ಸ್ ಮಾಡ್ತು ಬಿಜೆಪಿ ಕೂಡ. ಕಾಂಗ್ರೆಸ್ ಹಾದಿಯಲ್ಲಿ ಬಿಜೆಪಿ ನಡೀತಾ ಇದೆ ಅಂತ ಒಪ್ಕೊಳ್ತೀರಾ ಇಲ್ವಾ? ನಾವು ಯಾರ ಹಾದಿಲೂ ನಡೀತಾ ಇಲ್ಲ ಮೇಡಮ್, ನಾವು ನಡೀತಾ ಇರುವಂತದ್ದು ಅಭಿವೃದ್ಧಿ ಹಾದಿನಲ್ಲಿ. ಅನೌನ್ಸ್ ಮಾಡಿದಿರಲ್ಲ ಅಂತ ಮೇಡಮ್, ಬೇರೆ ರಾಜ್ಯಗಳು ಮೇಡಮ್ ಇದಕ್ಕೆ ಇವ್ರು ಹೇಳೋದಕ್ಕೆ ಇವ್ರು ಗ್ಯಾರಂಟಿ ಕೊಡೋದಕ್ಕಿಂತ ಮುಂಚೆನೂ ಅನ್ನಭಾಗ್ಯ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಫ್ಲಾಗ್ಶಿಪ್ ಯೋಜನೆ. ಇದಕ್ಕಿಂತ 85-90 ಕೋಟಿ ಜನರು ಉಜ್ವಲ್ ಆವಾಸ ಯೋಜನೆಗಳು ಅಂತ ಆ ರೀತಿ ಯೋಜನೆಗಳು ನಮ್ಮ ಹೆಸರು ಕೊಡ್ಬೇಕಲ್ಲ. ಪ್ರಧಾನಮಂತ್ರಿ ನಾವ್ ಯಾರು ಗಾಂಧಿ ಹೆಸರು ಕೊಟ್ಟಿಲ್ಲ ಮೇಡಮ್, ನಾವು ಕೊಟ್ಟಿರುವಂತದ್ದು ಪ್ರಧಾನಮಂತ್ರಿ ಯೋಜನೆ. ಪ್ರಧಾನಮಂತ್ರಿ ಅಂದ್ರೆ ಅದು ಸರ್ವರಿಗೂ ಸಲ್ಲುವಂತದ್ದು, ದೇಶದ ಎಲ್ಲ ಉದ್ದಗಲಕ್ಕೂ ಕೊಡುವಂತ ಗಾಂಧಿ ಯೋಜನೆ ಯಾವುದು ಕೊಟ್ಟಿಲ್ಲ ನಾವು ಅದಲ್ಲಿ. ಕೊಟ್ಟಿರ್ಬೇಕಾದಾಗ ಈಗಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್, ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳ್ತೀವಿ ಅಂತ. ಮೊನ್ನೆ ನರೇಗಾ ಯೋಜನೆಗಳಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದೇ ಯೋಜನೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ನರೇಗಾ ಖಾತ್ರಿ ಅದ್ರಲ್ಲಿ ಬರೇ 60-80 ಜನನ ಸೇಮ್ ಅವ್ರನ್ನೇ ತಗೊಂಡು 20 ಫೋಟೋ 30 ಫೋಟೋ ತಗೊಂಡು ಅವ್ರನ್ನೇ ಇದು ಮಾಡ್ತಾ ಇದ್ದಾರೆ. ಮತ್ತೆ ಹೆಂಗಸರು ಇಲ್ವಲ್ಲ ಇದ್ರಂತಂದ್ರೆ ಗಂಡಸರಿಗೆ ಸೀರೆ ಉಡ್ಸ್ಬಿಟ್ಟು ಫೋಟೋ ಇಡ್ಸಿರೋಂಥದ್ದಿದೆ. ಅಂದ್ರೆ ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಜನಜಾಹಿತವಾಗಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ತೋರಿಸಿದಂಥದ್ದು. ಇದಕ್ಕೇನು ಹೇಳ್ತೀರಾ ನೀವ್? ಹೇಳ್ತೀರಲ್ಲ ಬೇರೆ ಬೇರೆ ಮೇಲ್ಮಟ್ಟದಲ್ಲಿ ಅಂತಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇದೆ. ಮೊನ್ನೆ 17 ಕೋಟಿ ಒಂದೇ ಒಂದು ಕಾಮಗಾರಿಗೆ 2 ಬಿಲ್ ಮಾಡಿಲ್ವಾ ಅದಲ್ಲಿ? ಇದೆಲ್ಲೋಯ್ತು? ಇದೆ ಅಂದ್ರೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್, ನೇರ ಪ್ರಶ್ನೆ, ಎಲ್ಲಾ ಪಕ್ಷದವರು ಗ್ಯಾರಂಟಿ ಇಟ್ಕೊಂಡು ಅಧಿಕಾರಕ್ಕೆ ಬರೋದಾದ್ರೆ ಹಾಗಾದ್ರೆ ಎಲ್ಲಾ ಪಕ್ಷದವರು ಗ್ಯಾರಂಟಿಯಿಂದನೇ ಅಧಿಕಾರಕ್ಕೆ ಬರ್ತಿದ್ದಾರೆ, ಜನರ ವಿಶ್ವಾಸ ಪಡ್ಕೊಂಡಲ್ಲ, ಜನರ ಮೆಚ್ಚುಗೆ ಗಳಿಸ್ಕೊಂಡಲ್ಲ. ಮೇಡಮ್, ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಗ್ಯಾರಂಟಿಗಳನ್ನ ಆ ಒಂದು ವರ್ಡ್ ಅನ್ನೋದನ್ನ ಭದ್ರತೆಗೋಸ್ಕರ ಜನರಿಗೆ ಕೊಡ್ಲೇಬೇಕಾಗತ್ತೆ. ಆದ್ರೆ ನಾವು ಯಾವ ರೀತಿ ಕೊಡ್ತೀವಿ, ಯಾವ ರೀತಿ ಅದನ್ನ ಅನುಷ್ಠಾನ ಮಾಡ್ತೀವಿ, ಯಾವುದೇ ಇದಿಲ್ದಿರ ತಾವು ಇವಾಗ ತಾನೇ ಇವ್ರು ಹೇಳ್ತದ್ದು ಭ್ರಷ್ಟಾಚಾರದ ಇದರಿಂದ ಇವ್ರು ಮಾಡ್ತಾ ಇದ್ದ ಅಂತ. ನಾವು ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ತುಂಬಾ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಂಥದ್ದು. ಕಮಿಟಿ ರಚಿಸಿದ್ರು, ಸಮಿತಿ ರಚಿಸಿದ್ರು, ಏನಾಯ್ತು? ಯಾವ್ದಾದ್ರು ವರದಿ ಬಂತ? ನೀವು ಯಾರಿಗಾದ್ರೂ ಶಿಕ್ಷೆ ಕೊಟ್ರ? ನೀವು ಅದ್ರ ಬಗ್ಗೆ ಏನಾದ್ರು ಇದು ಮಾಡಿದ್ರೆ? ಏನು ಇಲ್ವಲ್ಲ. ನಾನು ಹೇಳ್ತಾ ಇರೋದು ತಮ್ಮ ಸ್ವಂತ ಬೆನ್ನು ತಟ್ಕೊಳ್ಳೋಕೋಸ್ಕರ ಪ್ರಚಾರಕ್ಕೋಸ್ಕರ ಮಾಡೋವಂಥದ್ದಲ್ಲ, ಜನರ ಕಾರ್ಯರೂಪಕ್ಕೆ ತರಬೇಕಾಗಿರುವಂತದ್ದು. ಇವತ್ತು 21,000 ಅಧಿಕ ಶಾಲಾ ಕೊಠಡಿಗಳು ಸೋರ್ತಾ ಇದೆ. ಏನ್ ಮಾಡಿದ್ರಿ ಅದಲ್ಲಿ? ಕನ್ನಡ ಶಾಲೆಗಳು ಮುಚ್ತಾ ಇದೆ. ಏನ್ ಮಾಡಿದ್ರೆ? ನಾವು ಕೇಳ್ತಿರೋದು ಬೇಸಿಕ್ ಪ್ರಶ್ನೆಗಳು ಮೇಡಮ್. ಆಮೇಲೆ ನಾವು ಪ್ರಶ್ನೆ ಮಾಡಿದಾಗ ವಿರೋಧ ಪಕ್ಷಗಳು ಅವರ ಚಾಟಿ ಮಾಮೂಲಿ ಮಾಡ್ತಾರಂತ. ಸ್ವಪಕ್ಷೀಯರೇ ಪ್ರಶ್ನೆಗಳು ಮಾಡಬೇಕಾದಾಗ, ಸ್ವಪಕ್ಷೀಯರೇ ನಾನು ಏನೂ ಮಾಡಕ್ಕಾಗದೇ ಇರೋ ಸ್ಥಿತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಲಿ ಇರಬೇಕಾದಾಗ ಅಂದಾಗ ಅವಾಗ ಏನ್ ಹೇಳ್ತಾರೆ? ತಮ್ಮ ಕಣ್ಣನ್ನ ಅವರ ಕಣ್ಣು ಸೂಜಿನಲ್ಲೇ ಚುಚ್ಕೊಂಡಾಗ ನೋವು ಆಗಲ್ವಾ? ಆ ಒಂದು ನೋವಿನಲ್ಲಿ ಇವತ್ತೇನ್ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋಂಥದ್ದು, ನಿಮ್ಗೆ ಅಭಿವೃದ್ಧಿ ಮಾಡ್ರಿ ಅಂತ ಕೊಟ್ಟಿದ್ದ ಜನ, ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಯಾವ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ದಿನ ಬೆಳಗ್ಗೆ ಆದ್ರೆ ಇಲ್ಲ ಇವ್ನು 30 ತಿಂಗಳು ಬರ್ತಾನೆ, ಇಲ್ಲ ಅವ್ನು 30 ತಿಂಗಳು ಬರ್ತಾನೆ. ಜನರಿಗೆ ಏನಾಗ್ಬೇಕ್ರಿ? ಯಾವನೊಬ್ಬ ಬರ್ತಾನೆ. ಆದ್ರೆ ಜನರ ಬಾಳ ಏನಾಗ್ಬೇಕು? ನೀವ್ ಹೇಳಿದಂತದ್ದೇನು? ಭ್ರಷ್ಟಾಚಾರ ಮುಕ್ತ. ಇವತ್ತು ನಾವು 2 ವರ್ಷದಿಂದ ಏನ್ ಮಾತಾಡ್ತಾ ಇದೀವಿ? ಭ್ರಷ್ಟಾಚಾರದ ಮಾತಾಡ್ತಾ ಇದೀವಿ, ಮೂಢ ಹಗರಣ ಮಾತಾಡ್ತಾ ಇದೀವಿ, ವಾಲ್ಮೀಕಿ ಮಾತಾಡ್ತಾ ಇದೀವಿ, ಗ್ಯಾರಂಟಿಗಳೇ ಕಾರಣ. ಇಷ್ಟು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂದ್ರೆ ದುಡ್ಡು ಹೊಡೆದಿದ್ದಾರೆ. ಸಾಮಾಜಿಕ ಭದ್ರತೆ ಪ್ರತಿ ಸರ್ಕಾರದ ಕಾರ್ಯ. ಆದ್ರೆ ನೀನ್ ಏನ್ ನಿರ್ವಹಿಸ್ತೀಯ? ನೀವು ಕ್ಲಾಸಿಕ್ ಎಕ್ಸಾಂಪಲ್ ಇವನ್ ಇದ್ದಿದ್ದು ನೀವು ತಗೊಂಡ್ಬಿಡಿ ಮೇಡಮ್. ಎಷ್ಟು ಲಕ್ಷ ಜನ ಖರ್ಚು ಮಾಡ್ತಾ ಇದೆ? ಅದು ಇವರ ಒಂದು ಪಂಚ ಗ್ಯಾರಂಟಿನಲ್ಲಿ ಸೂಪರ್ ಫ್ಲಾಪ್ ಪ್ರೋಗ್ರಾಮ್, ಅದು ಸೂಪರ್ ಫ್ಲಾಪ್ ಅದು.